ನಮಸ್ಕಾರ. 2026ರ ಆಗಸ್ಟ್ 9ರಿಂದ 15ರವರೆಗೆ 12 ರಾಶಿಗಳ ವಾರದ ರಾಶಿಫಲಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಾರ ಗ್ರಹಗಳ ಸಂಚಾರ ನಿಮ್ಮ ರಾಶಿಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ? ವೃತ್ತಿ, ವ್ಯಾಪಾರ, ಹಣಕಾಸು, ಪ್ರೀತಿ, ದಾಂಪತ್ಯ, ಕುಟುಂಬ ಮತ್ತು ಆರೋಗ್ಯದಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗಬಹುದು? ಮತ್ತು ಆಗಸ್ಟ್ 12ರ ಸೂರ್ಯಗ್ರಹಣದ ಜ್ಯೋತಿಷ್ಯಾತ್ಮಕ ಪ್ರಭಾವ ನಿಮ್ಮ ರಾಶಿಗೆ ಹೇಗಿರಬಹುದು ಎಂಬುದನ್ನು ನೋಡೋಣ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತು ನಿಮ್ಮ ರಾಶಿ ಯಾವುದು ಎಂಬುದನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಹಾಗಾದರೆ ಮೇಷ ರಾಶಿಯಿಂದ ಆರಂಭಿಸೋಣ. ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರ ಹೊರಗಿನ ಬದಲಾವಣೆಗಿಂತ ಒಳಗಿನ ನಿರ್ಧಾರಗಳು ದೊಡ್ಡ ತಿರುವು ತರಲಿವೆ. ಬಹಳ ದಿನಗಳಿಂದ ಯೋಚಿಸುತ್ತಿದ್ದ ಒಂದು ವಿಷಯದಲ್ಲಿ ಗೊಂದಲ ಕಡಿಮೆಯಾಗಿ, ಯಾವ ದಿಕ್ಕಿನಲ್ಲಿ ಸಾಗಬೇಕು ಎಂಬ ಸ್ಪಷ್ಟತೆ ಬರಲಿದೆ. ಮನೆ, ಕುಟುಂಬ, ಆಸ್ತಿ, ವಾಹನ ಮತ್ತು ಮನಸ್ಸಿನ ನೆಮ್ಮದಿಗೆ ಸಂಬಂಧಿಸಿದ ವಿಚಾರಗಳು ಈ ವಾರ ಪ್ರಮುಖವಾಗುತ್ತವೆ. ಬಹಳ ದಿನಗಳಿಂದ ಮನೆಯೊಂದರಲ್ಲಿ ನಡೆಯುತ್ತಿದ್ದ ಸಮಸ್ಯೆಗೆ ಪರಿಹಾರದ ದಾರಿ ಕಾಣಿಸಬಹುದು. ವೃತ್ತಿಜೀವನದಲ್ಲಿ ಹೊಸ ಜವಾಬ್ದಾರಿ ಬರಬಹುದು. ನೀವು ಮಾಡಿರುವ ಕೆಲಸಕ್ಕೆ ಮೇಲಧಿಕಾರಿಗಳ ಗಮನ ಸಿಗುವ ಸಾಧ್ಯತೆ ಇದೆ. ಕೆಲಸ ಬದಲಾವಣೆಗಾಗಿ ಕಾಯುತ್ತಿರುವವರಿಗೆ ಹೊಸ ಅವಕಾಶದ ಸುದ್ದಿ ಬರಬಹುದು. ಆದರೆ ಆತುರದಲ್ಲಿ ಕೆಲಸ ಬಿಟ್ಟುಬಿಡುವ ನಿರ್ಧಾರ ಮಾಡಬೇಡಿ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಅಥವಾ ಹೊಸ ಸಂಪರ್ಕಗಳ ಮೂಲಕ ಆದಾಯದ ದಾರಿ ತೆರೆಯಬಹುದು. ಹಿಂದೆ ನಿಂತು ಹೋಗಿದ್ದ ಒಂದು ವ್ಯವಹಾರ ಮತ್ತೆ ಚಲನೆ ಪಡೆಯುವ ಸಾಧ್ಯತೆಯಿದೆ. ಹಣಕಾಸಿನ ವಿಷಯದಲ್ಲಿ ಮನೆಯ ಖರ್ಚು ಹೆಚ್ಚಾಗಬಹುದು. ಮನೆ ದುರಸ್ತಿ, ವಾಹನ, ಆಸ್ತಿ ಅಥವಾ ಕುಟುಂಬದ ಅಗತ್ಯಕ್ಕಾಗಿ ಹಣ ಖರ್ಚಾಗಬಹುದು. ಅದೇ ಸಮಯದಲ್ಲಿ ಆದಾಯವನ್ನು ಹೆಚ್ಚಿಸುವ ಹೊಸ ಮಾರ್ಗವೂ ಕಾಣಿಸಬಹುದು. ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಮನಸ್ಸಿನಲ್ಲಿರುವ ಮಾತನ್ನು ಹೇಳದೇ ಇಟ್ಟುಕೊಳ್ಳುವುದರಿಂದ ತಪ್ಪು ತಿಳುವಳಿಕೆ ಉಂಟಾಗಬಹುದು. ಸಂಗಾತಿಯೊಂದಿಗೆ ನೇರವಾಗಿ ಮತ್ತು ಶಾಂತವಾಗಿ ಮಾತನಾಡಿ. ಈಗಾಗಲೇ ದೂರವಿರುವ ಸಂಬಂಧದಲ್ಲಿ ಮತ್ತೆ ಮಾತುಕತೆ ಆರಂಭವಾಗುವ ಸಾಧ್ಯತೆ ಇದೆ. ಕುಟುಂಬದ ವಿಷಯದಲ್ಲಿ ನಿಮ್ಮ ನಿರ್ಧಾರಕ್ಕೆ ಹೆಚ್ಚಿನ ಮಹತ್ವ ಸಿಗುತ್ತದೆ. ಆದರೆ ಸಣ್ಣ ವಿಷಯಗಳಿಗೆ ಕೋಪದಿಂದ ಪ್ರತಿಕ್ರಿಯಿಸಬೇಡಿ. ಆಗಸ್ಟ್ 12ರ ಸೂರ್ಯಗ್ರಹಣದ ಸುತ್ತಮುತ್ತ ನಿಮ್ಮೊಳಗೆ ಒಂದು ಬಲವಾದ ಅರಿವು ಮೂಡಬಹುದು. ಹಳೆಯ ಭಾವನೆ, ಹಳೆಯ ನಿರ್ಧಾರ ಅಥವಾ ಹಳೆಯ ಪರಿಸ್ಥಿತಿಯನ್ನು ಬಿಟ್ಟು ಹೊಸ ಹಂತಕ್ಕೆ ಹೋಗಬೇಕು ಎಂಬ ಮನಸ್ಸು ಬರಬಹುದು. ಆರೋಗ್ಯದಲ್ಲಿ ಅತಿಯಾದ ಕೆಲಸ, ಕೋಪ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ನಿದ್ರೆಗೆ ಆದ್ಯತೆ ನೀಡಿ. ಮೇಷರಾಶಿಗೆ ಪರಿಹಾರವಾಗಿ ಮಂಗಳವಾರ ಹನುಮಂತನಿಗೆ ಎಣ್ಣೆಯ ದೀಪ ಹಚ್ಚಿ. ಓಂ ಹನುಮತೆ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಶುಭ ಬಣ್ಣ ಕೆಂಪು. ಶುಭ ಸಂಖ್ಯೆ 9. ವಾರದ ಮಂತ್ರ ಓಂ ಅಂಗಾರಕಾಯ ನಮಃ. ಇನ್ನು ನಿಮ್ಮ ರಾಶಿಗೆ ಹೊಂದುವ ಕ್ರಿಸ್ಟಲ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ನಿಮ್ಮ ರಾಶಿ ಮತ್ತು ನಕ್ಷತ್ರಕ್ಕೆ ಸರಿಹೊಂದುವ ಕ್ರಿಸ್ಟಲ್ ಬೇಕಿದ್ದರೆ, ನಿಮ್ಮ ಅದೃಷ್ಟ ಮತ್ತು ಯಶಸ್ಸಿನ ಉದ್ದೇಶಕ್ಕೆ ನಿಮ್ಮ ಜಾತಕದ ಪ್ರಕಾರವೇ ನಾವು ಕಸ್ಟಮೈಸ್ ಮಾಡಿ ಕೊಡುತ್ತೇವೆ. ತಿಳಿದುಕೊಳ್ಳಲು ನಮ್ಮನ್ನು ಸಂಪರ್ಕಿಸಬಹುದು. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಮಾತು, ನಿರ್ಧಾರ ಮತ್ತು ಸಂಪರ್ಕಗಳು ಹೊಸ ಅವಕಾಶಗಳಿಗೆ ಬಾಗಿಲು ತೆರೆಯಲಿವೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಹಣಕಾಸಿನ ಬೆಳವಣಿಗೆ ಅಥವಾ ಕೆಲಸದ ಅವಕಾಶದ ಸೂಚನೆ ಸಿಗಬಹುದು. ಧೈರ್ಯ, ಸಂವಹನ, ಪ್ರಯಾಣ, ಹೊಸ ಕೌಶಲ್ಯ ಕಲಿಕೆ ಮತ್ತು ಸ್ವಂತ ಪ್ರಯತ್ನಗಳಿಗೆ ಈ ವಾರ ಹೆಚ್ಚಿನ ಬಲ ಸಿಗುತ್ತದೆ. ವೃತ್ತಿಜೀವನದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಅವಕಾಶ ಸಿಗುತ್ತದೆ. ನೀವು ಬಹಳ ದಿನಗಳಿಂದ ಹೇಳಬೇಕು ಎಂದುಕೊಂಡಿದ್ದ ಒಂದು ಆಲೋಚನೆ ಅಥವಾ ಯೋಜನೆಯನ್ನು ಈಗ ಮುಂದಿಡಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಅಥವಾ ಹೊಸ ಒಪ್ಪಂದಗಳು ಸಿಗುವ ಸಾಧ್ಯತೆ ಇದೆ. ಹಣಕಾಸಿನಲ್ಲಿ ಆದಾಯ ಹೆಚ್ಚಿಸಿಕೊಳ್ಳಲು ಹೊಸ ಮಾರ್ಗ ಕಂಡುಬರಬಹುದು. ಹೆಚ್ಚುವರಿ ಕೆಲಸ, ವ್ಯಾಪಾರ ಅಥವಾ ನಿಮ್ಮ ಕೌಶಲ್ಯದಿಂದ ಹಣ ಗಳಿಸುವ ಅವಕಾಶ ಸಿಗಬಹುದು. ಆದರೆ ಕುಟುಂಬದ ಅಗತ್ಯಗಳಿಗೆ ಖರ್ಚು ಹೆಚ್ಚಾಗಬಹುದು. ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಬಹಳ ದಿನಗಳಿಂದ ಹೇಳದೆ ಉಳಿಸಿಕೊಂಡಿದ್ದ ಮಾತು ಹೊರಬರಬಹುದು. ಸರಿಯಾದ ರೀತಿಯಲ್ಲಿ ಮಾತನಾಡಿದರೆ ಹಳೆಯ ತಪ್ಪು ತಿಳುವಳಿಕೆ ದೂರವಾಗುತ್ತದೆ. ಅವಿವಾಹಿತರಿಗೆ ಪರಿಚಯದ ಮೂಲಕ ಹೊಸ ಸಂಬಂಧದ ಸಾಧ್ಯತೆ ಇದೆ. ಕುಟುಂಬದಲ್ಲಿ ನಿಮ್ಮ ನಿರ್ಧಾರಕ್ಕೆ ಮಹತ್ವ ಸಿಗುತ್ತದೆ. ಸಹೋದರ ಸಹೋದರಿಯರಿಂದ ಸಹಾಯ ಅಥವಾ ಒಳ್ಳೆಯ ಸುದ್ದಿ ಬರಬಹುದು. ಈ ವಾರ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹಿಂದೆ ನಿಮ್ಮನ್ನು ತಡೆದಿದ್ದ ಭಯವನ್ನು ಮೀರಿ ಹೊಸ ಹೆಜ್ಜೆ ಇಡಲು ಧೈರ್ಯ ಬರುತ್ತದೆ. ಆಗಸ್ಟ್ 12ರ ಸೂರ್ಯಗ್ರಹಣದ ಸುತ್ತಮುತ್ತ ಹಣ, ಕುಟುಂಬ ಮತ್ತು ಭವಿಷ್ಯದ ಬಗ್ಗೆ ಆಳವಾದ ಅರಿವು ಮೂಡಬಹುದು. ಯಾರನ್ನು ನಂಬಬೇಕು, ಯಾವುದರಲ್ಲಿ ಹೂಡಿಕೆ ಮಾಡಬೇಕು ಮತ್ತು ಯಾವ ಸಂಬಂಧವನ್ನು ಮುಂದುವರಿಸಬೇಕು ಎಂಬುದರ ಬಗ್ಗೆ ಹೊಸ ದೃಷ್ಟಿಕೋನ ಬರಬಹುದು. ಆರೋಗ್ಯದಲ್ಲಿ ಅತಿಯಾದ ಕೆಲಸ ಮತ್ತು ಮಾನಸಿಕ ಒತ್ತಡದಿಂದ ದಣಿವು ಉಂಟಾಗಬಹುದು. ನಿದ್ರೆ ಮತ್ತು ಆಹಾರದ ಸಮಯವನ್ನು ನಿಯಮಿತವಾಗಿರಿಸಿ. ವೃಷಭ ರಾಶಿಗೆ ಪರಿಹಾರವಾಗಿ ಶುಕ್ರವಾರ ಮಹಾಲಕ್ಷ್ಮಿಗೆ ತುಪ್ಪದ ದೀಪ ಹಚ್ಚಿ.
ಓಂ ಶ್ರೀಂ ಮಹಾಲಕ್ಷ್ಮ್ಯೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಶುಭ ಬಣ್ಣ ಬಿಳಿ. ಶುಭ ಸಂಖ್ಯೆ 6. ವಾರದ ಮಂತ್ರ ಓಂ ಶುಕ್ರಾಯ ನಮಃ. ಇನ್ನು ನಿಮ್ಮ ರಾಶಿಗೆ ಹೊಂದುವ ಕ್ರಿಸ್ಟಲ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ತರಬೇಕು, ನಿಮ್ಮ ಯಶಸ್ಸಿಗೆ ಸರಿಯಾದ ಶಕ್ತಿಯನ್ನು ಸೇರಿಸಬೇಕು ಅನ್ನಿಸುತ್ತಿದ್ದರೆ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಜಾತಕಕ್ಕೆ ಹೊಂದುವ ಕ್ರಿಸ್ಟಲ್ ಅನ್ನು ಕಸ್ಟಮೈಸ್ ಮಾಡಿಸಿಕೊಳ್ಳಬಹುದು. ಇದಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರ ಜೀವನದಲ್ಲಿ ವೇಗವಾಗಿ ಬದಲಾವಣೆಗಳು ನಡೆಯಲಿವೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಅವಕಾಶ ಈಗ ಮುಂದೆ ಬರಬಹುದು. ಆದರೆ ಈ ವಾರ ಯಶಸ್ಸಿಗೆ ಮುಖ್ಯವಾದದ್ದು ಆತುರವಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ. ಧೈರ್ಯ, ಆತ್ಮವಿಶ್ವಾಸ, ಮಾತಿನ ಶಕ್ತಿ ಮತ್ತು ಕಾರ್ಯಚಟುವಟಿಕೆ ಹೆಚ್ಚಾಗಬಹುದು. ವೃತ್ತಿಜೀವನದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಅವಕಾಶ ಬರುತ್ತದೆ. ಹೊಸ ಜವಾಬ್ದಾರಿ ಅಥವಾ ಹೊಸ ಯೋಜನೆ ಕೈಗೆ ಬರಬಹುದು. ಉದ್ಯೋಗ ಬದಲಾವಣೆಯನ್ನು ಯೋಚಿಸುತ್ತಿದ್ದರೆ ಒಳ್ಳೆಯ ಅವಕಾಶ ಕಾಣಿಸಬಹುದು. ಆದರೆ ಹೊಸ ಅವಕಾಶದ ಸ್ಥಿರತೆಯನ್ನು ಮೊದಲು ಪರಿಶೀಲಿಸಿ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು ಮತ್ತು ಹೊಸ ವ್ಯವಹಾರದ ದಾರಿಗಳು ತೆರೆದುಕೊಳ್ಳಬಹುದು. ಹಣದ ವಿಷಯದಲ್ಲಿ ಆದಾಯ ಹೆಚ್ಚಿಸುವ ಹೊಸ ಮಾರ್ಗ ಸಿಗಬಹುದು. ಹಳೆಯದಾಗಿ ಬರಬೇಕಿದ್ದ ಹಣ ಕೈಗೆ ಬರುವ ಸಾಧ್ಯತೆಯೂ ಇದೆ. ಆದರೆ ಹಠಾತ್ ಖರ್ಚು ಮಾಡುವುದನ್ನು ತಪ್ಪಿಸಿ. ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಮಾತು ಬಹಳ ಮುಖ್ಯವಾಗುತ್ತದೆ. ನೇರವಾಗಿ ಮಾತನಾಡುವ ಸ್ವಭಾವದಿಂದ ಸಂಗಾತಿಗೆ ಮಾತು ಕಠಿಣವಾಗಿ ಅನಿಸಬಹುದು. ಆದ್ದರಿಂದ ಮಾತಿನಲ್ಲಿ ಮೃದುತ್ವ ಇರಲಿ. ಕುಟುಂಬದ ಹಣಕಾಸು ಅಥವಾ ಪ್ರಮುಖ ನಿರ್ಧಾರದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಮಹತ್ವ ಸಿಗುತ್ತದೆ. ಈ ವಾರ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಬಹಳ ದಿನಗಳಿಂದ ಮುಂದೂಡುತ್ತಿದ್ದ ಕೆಲಸವನ್ನು ಈಗ ಆರಂಭಿಸುವ ಸಾಧ್ಯತೆ ಇದೆ. ಆಗಸ್ಟ್ 12ರ ಸೂರ್ಯಗ್ರಹಣದ ಸುತ್ತಮುತ್ತ ಹಣ, ಕುಟುಂಬ ಮತ್ತು ಭವಿಷ್ಯದ ಬಗ್ಗೆ ಹೊಸ ಅರಿವು ಮೂಡಬಹುದು. ಆರೋಗ್ಯದಲ್ಲಿ ಅತಿಯಾದ ಕೆಲಸ ಮತ್ತು ನಿದ್ರೆಯ ಕೊರತೆಯನ್ನು ತಪ್ಪಿಸಿ. ಕೋಪ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಮಿಥುನ ರಾಶಿಗೆ ಪರಿಹಾರವಾಗಿ ಬುಧವಾರ ಗಣಪತಿಗೆ ಹಸಿರು ಹೆಸರುಬೇಳೆ ಅರ್ಪಿಸಿ. ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಶುಭ ಬಣ್ಣ ಹಸಿರು. ಶುಭ ಸಂಖ್ಯೆ 5. ವಾರದ ಮಂತ್ರ ಓಂ ಬುಂ ಬುಧಾಯ ನಮಃ. ಇನ್ನು ನಿಮ್ಮ ರಾಶಿಗೆ ಹೊಂದುವ ಕ್ರಿಸ್ಟಲ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಎಲ್ಲರಿಗೂ ಒಂದೇ ಕ್ರಿಸ್ಟಲ್ ಸೂಕ್ತವಾಗುವುದಿಲ್ಲ. ನಿಮ್ಮ ರಾಶಿ, ನಕ್ಷತ್ರ ಮತ್ತು ಜಾತಕದ ಪ್ರಕಾರ ನಿಮಗೆ ಸರಿಹೊಂದುವ ಕ್ರಿಸ್ಟಲ್ ಬೇಕಿದ್ದರೆ, ನಿಮ್ಮ ಯಶಸ್ಸು ಮತ್ತು ಜೀವನದ ಗುರಿಗೆ ಅನುಗುಣವಾಗಿ ನಾವು ಕಸ್ಟಮೈಸ್ ಮಾಡಿ ಕೊಡುತ್ತೇವೆ. ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ವಾರ ಜೀವನದಲ್ಲಿ ಒಂದು ಪ್ರಮುಖ ತಿರುವು ಕಾಣಿಸಬಹುದು. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಮಾತಿಗೆ ಬೆಲೆ ಬರುತ್ತದೆ ಮತ್ತು ಬಹಳ ದಿನಗಳಿಂದ ನಿಂತಿದ್ದ ಕೆಲವು ವಿಷಯಗಳು ಮತ್ತೆ ಚಲನೆ ಪಡೆಯುತ್ತವೆ. ವ್ಯಕ್ತಿತ್ವ, ಗೌರವ, ನಿರ್ಧಾರಶಕ್ತಿ ಮತ್ತು ಭವಿಷ್ಯದ ಗುರಿಗಳು ಪ್ರಮುಖವಾಗುತ್ತವೆ. ವೃತ್ತಿಜೀವನದಲ್ಲಿ ನಿಮ್ಮ ಸಾಮರ್ಥ್ಯ ಮೇಲಧಿಕಾರಿಗಳ ಗಮನಕ್ಕೆ ಬರಬಹುದು. ಹೊಸ ಜವಾಬ್ದಾರಿ, ಸ್ಥಾನಮಾನ ಅಥವಾ ಪ್ರಮುಖ ಕೆಲಸ ಕೈಗೆ ಬರುವ ಸಾಧ್ಯತೆ ಇದೆ. ಸ್ವಂತ ವ್ಯಾಪಾರ ಮಾಡುವವರಿಗೆ ಹಳೆಯ ಗ್ರಾಹಕರಿಂದ ಮತ್ತೆ ಕೆಲಸ ಸಿಗಬಹುದು ಅಥವಾ ಹೊಸ ಗ್ರಾಹಕರ ಸಂಪರ್ಕ ಬರಬಹುದು. ಹಣದ ವಿಷಯದಲ್ಲಿ ನಿಧಾನವಾಗಿ ಸ್ಥಿರತೆ ಹೆಚ್ಚಾಗುತ್ತದೆ. ಹಿಂದೆ ನಿರೀಕ್ಷಿಸಿದ್ದ ಹಣ ಕೈಗೆ ಬರುವ ಸಾಧ್ಯತೆ ಇದೆ. ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಸಮಯ. ಸಂಗಾತಿಯೊಂದಿಗೆ ಭವಿಷ್ಯದ ಬಗ್ಗೆ ಗಂಭೀರ ಚರ್ಚೆ ನಡೆಯಬಹುದು. ಅವಿವಾಹಿತರಿಗೆ ಕುಟುಂಬದ ಮೂಲಕ ಉತ್ತಮ ಸಂಬಂಧದ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಮನೆ, ಆಸ್ತಿ, ವಾಹನ ಅಥವಾ ಕುಟುಂಬದ ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಧಾರ ಕೈಗೊಳ್ಳಬಹುದು. ಈ ವಾರ ನಾನು ಇನ್ನು ಮುಂದೆ ಹೀಗೆ ಇರಬಾರದು ಎಂಬ ನಿರ್ಧಾರಕ್ಕೆ ಬರಬಹುದು. ಜೀವನದಿಂದ ಅನಗತ್ಯ ಜನರು ಅಥವಾ ಅನಗತ್ಯ ಅಭ್ಯಾಸಗಳನ್ನು ದೂರ ಮಾಡುವ ಮನಸ್ಸಾಗಬಹುದು. ಆಗಸ್ಟ್ 12ರ ಸೂರ್ಯಗ್ರಹಣದ ಸುತ್ತಮುತ್ತ ಸ್ವಂತ ವ್ಯಕ್ತಿತ್ವ, ಸಂಬಂಧಗಳು ಮತ್ತು ಭವಿಷ್ಯದ ಗುರಿಗಳ ಬಗ್ಗೆ ಆಳವಾದ ಅರಿವು ಬರಬಹುದು. ಆರೋಗ್ಯದಲ್ಲಿ ಮಾನಸಿಕ ಒತ್ತಡ ಮತ್ತು ಅತಿಯಾದ ಚಿಂತನೆ ಕಡಿಮೆ ಮಾಡಿಕೊಳ್ಳಿ. ಕಟಕ ರಾಶಿಗೆ ಪರಿಹಾರವಾಗಿ ಸೋಮವಾರ ಶಿವನಿಗೆ ನೀರು ಅರ್ಪಿಸಿ. ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಶುಭ ಬಣ್ಣ ಬಿಳಿ. ಶುಭ ಸಂಖ್ಯೆ 2. ವಾರದ ಮಂತ್ರ ಓಂ ನಮಃ ಶಿವಾಯ. ಇನ್ನು ನಿಮ್ಮ ರಾಶಿಗೆ ಹೊಂದುವ ಕ್ರಿಸ್ಟಲ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ನಿಮ್ಮ ಜೀವನದಲ್ಲಿ ಪದೇ ಪದೇ ಅಡೆತಡೆಗಳು ಬರುತ್ತಿದ್ದರೆ, ನಿಮ್ಮ ರಾಶಿ ಮತ್ತು ನಕ್ಷತ್ರಕ್ಕೆ ಹೊಂದುವ ಕ್ರಿಸ್ಟಲ್ ಮೂಲಕ ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಬೆಂಬಲ ಪಡೆಯಬಹುದು. ನಿಮ್ಮ ಜಾತಕದ ಪ್ರಕಾರವೇ ಸರಿಯಾದ ಆಯ್ಕೆಯನ್ನು ಕಸ್ಟಮೈಸ್ ಮಾಡಿಕೊಡಬಹುದು. ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಈ ವಾರ ಹೊರಗಿನ ಬದಲಾವಣೆಗಿಂತ ಒಳಗಿನ ಬದಲಾವಣೆ ಹೆಚ್ಚು ಶಕ್ತಿಯುತವಾಗಿರುತ್ತದೆ. ಬಹಳ ದಿನಗಳಿಂದ ಕಾಡುತ್ತಿರುವ ಒಂದು ವಿಷಯಕ್ಕೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಯಾರನ್ನು ನಂಬಬೇಕು, ಯಾವುದನ್ನು ಬಿಡಬೇಕು ಮತ್ತು ಮುಂದೆ ಯಾವ ದಾರಿಯಲ್ಲಿ ಸಾಗಬೇಕು ಎಂಬುದು ಸ್ಪಷ್ಟವಾಗಲು ಆರಂಭವಾಗುತ್ತದೆ.
ವಿದೇಶ ಸಂಪರ್ಕ, ದೂರದ ಸ್ಥಳ, ಆಧ್ಯಾತ್ಮಿಕತೆ ಮತ್ತು ಹಿಂದೆ ಉಳಿದಿರುವ ಕೆಲಸಗಳು ಮುಖ್ಯವಾಗಬಹುದು. ವೃತ್ತಿಜೀವನದಲ್ಲಿ ಹಿಂದೆ ಮಾಡಿರುವ ಪ್ರಯತ್ನಗಳಿಗೆ ಮುಂದೆ ಫಲ ಸಿಗಬಹುದು. ವಿದೇಶಿ ಸಂಸ್ಥೆ, ದೂರದ ಸ್ಥಳ ಅಥವಾ ಮನೆಯಿಂದ ಮಾಡುವ ಕೆಲಸದ ಮೂಲಕ ಅವಕಾಶ ಬರಬಹುದು. ವ್ಯಾಪಾರದಲ್ಲಿ ಕೆಲವು ವಿಷಯಗಳು ನಿರೀಕ್ಷೆಯಂತೆ ವೇಗವಾಗಿ ನಡೆಯದೇ ಇರಬಹುದು. ಆದರೆ ಹಳೆಯ ಗ್ರಾಹಕರು ಅಥವಾ ಹಿಂದಿನ ಸಂಪರ್ಕಗಳಿಂದ ಮತ್ತೆ ಅವಕಾಶ ಬರಬಹುದು. ಹಣಕಾಸಿನಲ್ಲಿ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಬಹುದು. ಉಳಿತಾಯಕ್ಕೆ ಆದ್ಯತೆ ನೀಡಿ. ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಹಳೆಯ ನೋವು ಅಥವಾ ತಪ್ಪು ತಿಳುವಳಿಕೆ ಮತ್ತೆ ಚರ್ಚೆಗೆ ಬರಬಹುದು. ಆದರೆ ಈ ಚರ್ಚೆಯೇ ಸಂಬಂಧವನ್ನು ಇನ್ನಷ್ಟು ಸ್ಪಷ್ಟಗೊಳಿಸಬಹುದು. ಕುಟುಂಬದಿಂದ ಸ್ವಲ್ಪ ದೂರವಿರುವ ಅನುಭವವಾಗಬಹುದು. ಮನೆಯವರೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಿ. ಕೆಲವು ಜನರು, ಕೆಲವು ಅಭ್ಯಾಸಗಳು ಮತ್ತು ಕೆಲವು ಹಳೆಯ ಗುರಿಗಳು ಇನ್ನು ಜೀವನಕ್ಕೆ ಹೊಂದಿಕೆಯಾಗುವುದಿಲ್ಲ ಎಂಬ ಅರಿವು ಬರಬಹುದು. ಆಗಸ್ಟ್ 12ರ ಸೂರ್ಯಗ್ರಹಣದ ಸುತ್ತಮುತ್ತ ಒಳಜಗತ್ತಿನಲ್ಲಿ ಬಲವಾದ ಬದಲಾವಣೆ ಉಂಟಾಗಬಹುದು. ಕನಸುಗಳು, ಅಂತರ್ದೃಷ್ಟಿ ಮತ್ತು ಹಠಾತ್ ಅರಿವುಗಳು ಹೆಚ್ಚಾಗಬಹುದು. ಆರೋಗ್ಯದಲ್ಲಿ ನಿದ್ರೆಯ ಕೊರತೆ ಮತ್ತು ಮಾನಸಿಕ ದಣಿವನ್ನು ತಪ್ಪಿಸಿ. ಸಿಂಹ ರಾಶಿಗೆ ಪರಿಹಾರವಾಗಿ ಭಾನುವಾರ ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಶುಭ ಬಣ್ಣ ಚಿನ್ನದ ಬಣ್ಣ. ಶುಭ ಸಂಖ್ಯೆ 1. ವಾರದ ಮಂತ್ರ ಓಂ ಸೂರ್ಯಾಯ ನಮಃ. ಇನ್ನು ನಿಮ್ಮ ರಾಶಿಗೆ ಹೊಂದುವ ಕ್ರಿಸ್ಟಲ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ನಿಮ್ಮ ಅದೃಷ್ಟದಲ್ಲಿ ಬದಲಾವಣೆ ತರಬೇಕು, ಯಶಸ್ಸಿನ ಕಡೆ ಇನ್ನೊಂದು ಹೆಜ್ಜೆ ಇಡಬೇಕು ಅನ್ನಿಸುತ್ತಿದ್ದರೆ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಜಾತಕಕ್ಕೆ ಸರಿಹೊಂದುವ ಕಸ್ಟಮೈಸ್ ಮಾಡಿದ ಕ್ರಿಸ್ಟಲ್ ಬಗ್ಗೆ ನಮ್ಮನ್ನು ಸಂಪರ್ಕಿಸಿ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವ ಸಾಧ್ಯತೆ ಇದೆ. ವಿಶೇಷವಾಗಿ ಉದ್ಯೋಗ, ವ್ಯಾಪಾರ, ಹಣ ಮತ್ತು ಹೊಸ ಸಂಪರ್ಕಗಳ ವಿಷಯದಲ್ಲಿ ಚಲನೆ ಹೆಚ್ಚಾಗುತ್ತದೆ. ವೃತ್ತಿಜೀವನದಲ್ಲಿ ಹೊಸ ಜವಾಬ್ದಾರಿ, ಹೊಸ ಯೋಜನೆ ಅಥವಾ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವ ಅವಕಾಶ ಸಿಗಬಹುದು. ಉದ್ಯೋಗ ಹುಡುಕುತ್ತಿರುವವರಿಗೆ ಪರಿಚಯ ಅಥವಾ ಸಂಪರ್ಕದ ಮೂಲಕ ಅವಕಾಶ ಬರಬಹುದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಅಥವಾ ಹೊಸ ಸಹಭಾಗಿತ್ವದ ಅವಕಾಶಗಳು ಕಾಣಿಸಬಹುದು. ಹಣದ ವಿಷಯದಲ್ಲಿ ಲಾಭದ ಸಾಧ್ಯತೆ ಬಲವಾಗಿದೆ. ಹಳೆಯ ಬಾಕಿ ಹಣ ಬರಬಹುದು ಅಥವಾ ಆದಾಯ ಹೆಚ್ಚಿಸುವ ಹೊಸ ಮಾರ್ಗ ಸಿಗಬಹುದು. ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಆಕರ್ಷಣೆ ಹೆಚ್ಚಾಗಬಹುದು. ಅವಿವಾಹಿತರಿಗೆ ಹೊಸ ವ್ಯಕ್ತಿಯ ಪರಿಚಯವಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ನಿರ್ಧಾರಗಳಿಗೆ ಬೆಂಬಲ ಸಿಗಬಹುದು. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೊಸ ಗುರಿಯನ್ನು ನಿಗದಿಪಡಿಸಿ ಕೆಲಸ ಆರಂಭಿಸಲು ಉತ್ತಮ ಸಮಯ. ಆಗಸ್ಟ್ 12ರ ಸೂರ್ಯಗ್ರಹಣದ ಸುತ್ತಮುತ್ತ ಲಾಭ, ಸ್ನೇಹವಲಯ, ಭವಿಷ್ಯದ ಗುರಿಗಳು ಮತ್ತು ಜೀವನದಲ್ಲಿ ಯಾರಿಗೆ ಸ್ಥಾನ ಕೊಡಬೇಕು ಎಂಬ ವಿಚಾರದಲ್ಲಿ ಹೊಸ ಅರಿವು ಬರಬಹುದು. ಆರೋಗ್ಯದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಅತಿಯಾಗಿ ಯೋಚಿಸುವ ಅಭ್ಯಾಸ ಕಡಿಮೆ ಮಾಡಿ. ಕನ್ಯಾ ರಾಶಿಗೆ ಪರಿಹಾರವಾಗಿ ಬುಧವಾರ ಗಣಪತಿಗೆ ಹಸಿರು ಹೆಸರು ಬೇಳೆ ಅರ್ಪಿಸಿ. ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಶುಭ ಬಣ್ಣ ಹಸಿರು. ಶುಭ ಸಂಖ್ಯೆ 5. ವಾರದ ಮಂತ್ರ ಓಂ ಬುಂ ಬುಧಾಯ ನಮಃ. ಇನ್ನು ನಿಮ್ಮ ರಾಶಿಗೆ ಹೊಂದುವ ಕ್ರಿಸ್ಟಲ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ನಿಮ್ಮ ಜೀವನದಲ್ಲಿ ಪದೇ ಪದೇ ಒಂದೇ ರೀತಿಯ ಸಮಸ್ಯೆಗಳು ಬರುತ್ತಿದ್ದರೆ, ಅದರಿಂದ ಹೊರಬಂದು ಹೊಸ ಹಂತಕ್ಕೆ ಹೋಗಬೇಕು ಅನ್ನಿಸುತ್ತಿದ್ದರೆ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಜಾತಕಕ್ಕೆ ಹೊಂದುವ ಕ್ರಿಸ್ಟಲ್ ಬಗ್ಗೆ ತಿಳಿದುಕೊಳ್ಳಬಹುದು. ನಿಮಗಾಗಿ ಅದನ್ನು ಕಸ್ಟಮೈಸ್ ಮಾಡಿಕೊಡಬಹುದು. ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ವಾರ ವೃತ್ತಿಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳು ಕಾಣಿಸಬಹುದು. ಬಹಳ ದಿನಗಳಿಂದ ಕಾಯುತ್ತಿದ್ದ ಗೌರವಯುತ ಜವಾಬ್ದಾರಿ ಅಥವಾ ಹೊಸ ಅವಕಾಶ ಮುಂದೆ ಬರಬಹುದು. ವೈಯಕ್ತಿಕ ಜೀವನ ಮತ್ತು ವೃತ್ತಿಜೀವನದ ನಡುವೆ ಸಮತೋಲನ ಕಾಪಾಡಿಕೊಳ್ಳಬೇಕು. ವೃತ್ತಿಜೀವನದಲ್ಲಿ ಕೆಲಸ ಮೇಲಧಿಕಾರಿಗಳ ಗಮನಕ್ಕೆ ಬರಬಹುದು. ಹೊಸ ಜವಾಬ್ದಾರಿ, ಪದೋನ್ನತಿ ಅಥವಾ ಪ್ರಮುಖ ಯೋಜನೆ ಕೈಗೆ ಬರುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಅಥವಾ ಪ್ರಮುಖ ಒಪ್ಪಂದಗಳು ಸಿಗಬಹುದು. ಹಣಕಾಸಿನಲ್ಲಿ ಆದಾಯದ ಅವಕಾಶಗಳು ಉತ್ತಮವಾಗಿದ್ದರೂ ಖರ್ಚು ಕೂಡ ಹೆಚ್ಚಾಗಬಹುದು. ಪ್ರಯಾಣ, ಮನೆಯ ಅಗತ್ಯ ಅಥವಾ ವೈಯಕ್ತಿಕ ವಸ್ತುಗಳಿಗೆ ಹಣ ಖರ್ಚಾಗಬಹುದು. ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಕೆಲಸದ ಒತ್ತಡದಿಂದ ಸಂಗಾತಿಗೆ ಸಮಯ ಕಡಿಮೆಯಾಗಬಹುದು. ಸಣ್ಣ ಮನಸ್ತಾಪ ಉಂಟಾಗದಂತೆ ನೋಡಿಕೊಳ್ಳಿ. ಕುಟುಂಬದವರಿಂದ ಬೆಂಬಲ ಸಿಗುತ್ತದೆ. ಮನೆಯ ಹಿರಿಯರ ಅಗತ್ಯಗಳಿಗೆ ಗಮನ ಕೊಡಿ. ಈ ವಾರ ಇತರರು ಹೇಗೆ ನೋಡುತ್ತಾರೆ ಎಂಬುದಕ್ಕಿಂತ ಜೀವನದಲ್ಲಿ ಎಲ್ಲಿ ತಲುಪಬೇಕು ಎಂಬುದು ಹೆಚ್ಚು ಮುಖ್ಯವಾಗುತ್ತದೆ. ಆಗಸ್ಟ್ 12ರ ಸೂರ್ಯಗ್ರಹಣದ ಸುತ್ತಮುತ್ತ ವೃತ್ತಿಜೀವನದ ದಿಕ್ಕಿನ ಬಗ್ಗೆ ಮಹತ್ವದ ಅರಿವು ಬರಬಹುದು. ಆರೋಗ್ಯದಲ್ಲಿ ಕೆಲಸದ ಒತ್ತಡ, ನಿದ್ರೆಯ ಕೊರತೆ ಮತ್ತು ಮಾನಸಿಕ ದಣಿವಿಗೆ ಗಮನ ಕೊಡಿ. ತುಲಾ ರಾಶಿಗೆ ಪರಿಹಾರವಾಗಿ ಶುಕ್ರವಾರ ಮಹಾಲಕ್ಷ್ಮಿಗೆ ತುಪ್ಪದ ದೀಪ ಹಚ್ಚಿ. ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಶುಭ ಬಣ್ಣ ಗುಲಾಬಿ. ಶುಭ ಸಂಖ್ಯೆ 6. ವಾರದ ಮಂತ್ರ ಓಂ ಶುಕ್ರಾಯ ನಮಃ.
ಇನ್ನು ನಿಮ್ಮ ರಾಶಿಗೆ ಹೊಂದುವ ಕ್ರಿಸ್ಟಲ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ನಿಮ್ಮ ಜೀವನದಲ್ಲಿ ಸಮತೋಲನ ಬೇಕು, ಯಶಸ್ಸಿನ ಕಡೆ ಇನ್ನೊಂದು ಹೆಜ್ಜೆ ಇಡಬೇಕು ಅನ್ನಿಸುತ್ತಿದ್ದರೆ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಜಾತಕವನ್ನು ಪರಿಗಣಿಸಿ ನಿಮಗೆ ಸೂಕ್ತವಾದ ಕ್ರಿಸ್ಟಲ್ ಅನ್ನು ಕಸ್ಟಮೈಸ್ ಮಾಡಿಕೊಡಬಹುದು. ಬೇಕಿದ್ದರೆ ನಮ್ಮನ್ನು ಸಂಪರ್ಕಿಸಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಜೀವನದಲ್ಲಿ ಒಂದು ಹೊಸ ದಿಕ್ಕು ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಒಂದೇ ರೀತಿಯಲ್ಲಿ ಸಾಗುತ್ತಿದ್ದ ಪರಿಸ್ಥಿತಿಯಲ್ಲಿ ಈಗ ಬದಲಾವಣೆಯ ಸೂಚನೆ ಕಾಣಿಸುತ್ತದೆ. ಜ್ಞಾನ, ಧೈರ್ಯ ಮತ್ತು ಸರಿಯಾದ ನಿರ್ಧಾರಗಳು ದೊಡ್ಡ ಅವಕಾಶಗಳನ್ನು ತಂದುಕೊಡಬಹುದು. ಭಾಗ್ಯ, ಉನ್ನತ ವಿದ್ಯಾಭ್ಯಾಸ, ದೂರ ಪ್ರಯಾಣ, ಗುರುಗಳ ಆಶೀರ್ವಾದ, ಆಧ್ಯಾತ್ಮಿಕತೆ ಮತ್ತು ಜೀವನದ ದೊಡ್ಡ ಗುರಿಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಬೆಳವಣಿಗೆ ಸಾಧ್ಯ. ವೃತ್ತಿಜೀವನದಲ್ಲಿ ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶ ಸಿಗಬಹುದು. ವ್ಯಾಪಾರಿಗಳಿಗೆ ಹೊಸ ಸಂಪರ್ಕ ಬಹಳ ಮುಖ್ಯ. ಹಿಂದೆ ಪರಿಚಯವಿದ್ದ ವ್ಯಕ್ತಿಯ ಮೂಲಕ ದೊಡ್ಡ ವ್ಯವಹಾರದ ದಾರಿ ತೆರೆದುಕೊಳ್ಳಬಹುದು. ಹಣದ ವಿಷಯದಲ್ಲಿ ಮಿಶ್ರ ಫಲಿತಾಂಶ. ಆದಾಯದ ಹೊಸ ಮಾರ್ಗ ಸಿಗಬಹುದು, ಆದರೆ ಹಠಾತ್ ಖರ್ಚು ಕೂಡ ಬರಬಹುದು. ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಆಳವಾದ ಮಾತುಕತೆ ನಡೆಯಬಹುದು. ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಭಾವನೆಗಳನ್ನು ಸಂಗಾತಿಯೊಂದಿಗೆ ಹಂಚಿಕೊಳ್ಳಬಹುದು. ಅವಿವಾಹಿತರಿಗೆ ದೂರದ ಸ್ಥಳ, ಪ್ರಯಾಣ, ವಿದ್ಯಾಭ್ಯಾಸ ಅಥವಾ ಕೆಲಸದ ಸಂಪರ್ಕದ ಮೂಲಕ ಹೊಸ ಪರಿಚಯವಾಗಬಹುದು. ಕುಟುಂಬದಲ್ಲಿ ಹಿರಿಯರ ಸಲಹೆ ಉಪಯೋಗವಾಗಬಹುದು. ಜೀವನದ ಬಗ್ಗೆ ಗಂಭೀರವಾಗಿ ಯೋಚಿಸುವ ಸಮಯ ಇದು. ಹೊಸ ವಿದ್ಯೆ ಕಲಿಯುವುದು ಅಥವಾ ಕೌಶಲ್ಯವನ್ನು ವಿಸ್ತರಿಸುವುದು ಮುಂದಿನ ದಿನಗಳಲ್ಲಿ ದೊಡ್ಡ ಫಲ ನೀಡಬಹುದು. ಆಗಸ್ಟ್ 12ರ ಸೂರ್ಯಗ್ರಹಣದ ಸುತ್ತಮುತ್ತ ಭಾಗ್ಯ, ಆಧ್ಯಾತ್ಮಿಕತೆ, ಪ್ರಯಾಣ ಮತ್ತು ಜೀವನದ ಗುರಿಗಳ ಬಗ್ಗೆ ಆಳವಾದ ಅರಿವು ಬರಬಹುದು. ಆರೋಗ್ಯದಲ್ಲಿ ಅತಿಯಾದ ಒತ್ತಡ ಮತ್ತು ಅಸಮರ್ಪಕ ದಿನಚರಿಯಿಂದ ದಣಿವು ಉಂಟಾಗಬಹುದು. ವೃಶ್ಚಿಕ ರಾಶಿಗೆ ಪರಿಹಾರವಾಗಿ ಮಂಗಳವಾರ ಹನುಮಂತನಿಗೆ ಎಣ್ಣೆಯ ದೀಪ ಹಚ್ಚಿ ಓಂ ಹನುಮತೆ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಶುಭ ಬಣ್ಣ ಮರೂನ್. ಶುಭ ಸಂಖ್ಯೆ 9. ವಾರದ ಮಂತ್ರ ಓಂ ಅಂಗಾರಕಾಯ ನಮಃ. ಇನ್ನು ನಿಮ್ಮ ರಾಶಿಗೆ ಹೊಂದುವ ಕ್ರಿಸ್ಟಲ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ನಿಮಗೆ ಪದೇ ಪದೇ ಅಡೆತಡೆಗಳು ಎದುರಾಗುತ್ತಿವೆ, ಅದರಿಂದ ಹೊರಬಂದು ನಿಮ್ಮ ಗುರಿಯ ಕಡೆ ಸಾಗಬೇಕು ಅನ್ನಿಸುತ್ತಿದ್ದರೆ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಜಾತಕದ ಪ್ರಕಾರ ನಿಮಗೆ ಹೊಂದುವ ಕ್ರಿಸ್ಟಲ್ ಆಯ್ಕೆ ಮಾಡಿಕೊಡಬಹುದು. ವೈಯಕ್ತಿಕವಾಗಿ ತಿಳಿದುಕೊಳ್ಳಲು ನಮ್ಮನ್ನು ಸಂಪರ್ಕಿಸಿ. ಧನುರಾಶಿ. ಧನುರಾಶಿಯವರಿಗೆ ಈ ವಾರ ಸಂಬಂಧಗಳು, ಪಾಲುದಾರಿಕೆ ಮತ್ತು ಹಣಕಾಸಿನ ವಿಷಯಗಳು ನಿರ್ಣಾಯಕವಾಗಲಿವೆ. ಬಹಳ ದಿನಗಳಿಂದ ಯಾರಾದರೂ ಒಬ್ಬರ ನಿಲುವು ಅಥವಾ ಒಂದು ಪರಿಸ್ಥಿತಿಯ ಬಗ್ಗೆ ಗೊಂದಲದಲ್ಲಿದ್ದರೆ, ಈಗ ನಿಜವಾದ ಸ್ಥಿತಿ ಮುಂದೆ ಬರಬಹುದು. ವೃತ್ತಿಜೀವನದಲ್ಲಿ ಹೊಸ ಜವಾಬ್ದಾರಿ ಅಥವಾ ಹೊಸ ಪಾಲುದಾರಿಕೆಯ ಅವಕಾಶ ಬರಬಹುದು. ವ್ಯಾಪಾರಿಗಳಿಗೆ ಹೊಸ ಒಪ್ಪಂದ ಅಥವಾ ಹೊಸ ಸಹಭಾಗಿತ್ವದ ಅವಕಾಶ ಸಿಗಬಹುದು. ಆದರೆ ಎಲ್ಲವನ್ನೂ ಲಿಖಿತವಾಗಿ ಖಚಿತಪಡಿಸಿಕೊಳ್ಳಿ. ಹಣಕಾಸಿನಲ್ಲಿ ಎಚ್ಚರಿಕೆ ಬಹಳ ಮುಖ್ಯ. ಸಾಲ, ಬ್ಯಾಂಕ್ ವ್ಯವಹಾರ, ವಿಮೆ, ತೆರಿಗೆ ಅಥವಾ ಹಂಚಿಕೊಂಡ ಆಸ್ತಿಗೆ ಸಂಬಂಧಿಸಿದ ವಿಚಾರಗಳು ಮುಂದೆ ಬರಬಹುದು. ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಆಕರ್ಷಣೆ ಹೆಚ್ಚಾಗಬಹುದು, ಆದರೆ ಸಣ್ಣ ವಿಷಯಕ್ಕೂ ವಾದ ಉಂಟಾಗುವ ಸಾಧ್ಯತೆ ಇದೆ. ಸಂಗಾತಿಯ ಮೇಲೆ ನಿಮ್ಮ ಅಭಿಪ್ರಾಯವನ್ನು ಬಲವಂತವಾಗಿ ಹೇರಬೇಡಿ. ಅವಿವಾಹಿತರಿಗೆ ಹೊಸ ವ್ಯಕ್ತಿಯ ಪರಿಚಯವಾಗಬಹುದು, ಆದರೆ ಸಂಬಂಧವನ್ನು ತಕ್ಷಣ ನಿರ್ಧಾರಕ್ಕೆ ತರುವ ಬದಲು ಸಮಯ ತೆಗೆದುಕೊಳ್ಳಿ. ಕುಟುಂಬದಲ್ಲಿ ಹಣ ಅಥವಾ ಆಸ್ತಿ ಸಂಬಂಧಿಸಿದ ಚರ್ಚೆ ನಡೆಯಬಹುದು. ಮನೆಯ ಹಿರಿಯರ ಸಲಹೆ ಉಪಯೋಗವಾಗುತ್ತದೆ. ಈ ವಾರ ನಿಮ್ಮ ಜೀವನದಲ್ಲಿ ಯಾರಿಗೆ ನಿಜವಾದ ಸ್ಥಾನವಿದೆ ಮತ್ತು ಯಾರು ಕೇವಲ ಪರಿಸ್ಥಿತಿಯಿಂದ ನಿಮ್ಮ ಜೊತೆ ಇದ್ದಾರೆ ಎಂಬುದು ಅರ್ಥವಾಗಬಹುದು. ಆಗಸ್ಟ್ 12ರ ಸೂರ್ಯಗ್ರಹಣದ ಸುತ್ತಮುತ್ತ ಸಂಬಂಧ, ಪಾಲುದಾರಿಕೆ ಮತ್ತು ಹಂಚಿಕೊಂಡ ಹಣಕಾಸಿನ ವಿಷಯದಲ್ಲಿ ಮಹತ್ವದ ಅರಿವು ಅಥವಾ ನಿರ್ಧಾರ ಬರಬಹುದು. ಆರೋಗ್ಯದಲ್ಲಿ ಮಾನಸಿಕ ಒತ್ತಡ ಮತ್ತು ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಧನುರಾಶಿಗೆ ಪರಿಹಾರವಾಗಿ ಗುರುವಾರ ಗುರು ಅಥವಾ ದತ್ತಾತ್ರೇಯರಿಗೆ ಹಳದಿ ಹೂವು ಅರ್ಪಿಸಿ. ಓಂ ಗುರುವೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಶುಭ ಬಣ್ಣ ಹಳದಿ. ಶುಭ ಸಂಖ್ಯೆ 3. ವಾರದ ಮಂತ್ರ ಓಂ ಗುರುವೇ ನಮಃ. ಇನ್ನು ನಿಮ್ಮ ರಾಶಿಗೆ ಹೊಂದುವ ಕ್ರಿಸ್ಟಲ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ನಿಮ್ಮ ಅದೃಷ್ಟದಲ್ಲಿ ಬದಲಾವಣೆ ತರಬೇಕು, ನಿಮ್ಮ ಯಶಸ್ಸಿಗೆ ಇನ್ನಷ್ಟು ಬೆಂಬಲ ಬೇಕು ಅನ್ನಿಸುತ್ತಿದ್ದರೆ, ನಿಮ್ಮ ರಾಶಿ ಮತ್ತು ನಕ್ಷತ್ರ ಮಾತ್ರವಲ್ಲದೆ ನಿಮ್ಮ ಜಾತಕವನ್ನು ಪರಿಗಣಿಸಿ ನಿಮಗೆ ಸೂಕ್ತವಾದ ಕ್ರಿಸ್ಟಲ್ ಅನ್ನು ಕಸ್ಟಮೈಸ್ ಮಾಡಿಕೊಡಬಹುದು. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರ ಸಂಬಂಧಗಳು, ವೃತ್ತಿ ಪಾಲುದಾರಿಕೆ ಮತ್ತು ಭವಿಷ್ಯದ ನಿರ್ಧಾರಗಳು ಬಹಳ ಮುಖ್ಯವಾಗಲಿವೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಅವಕಾಶ ವ್ಯಕ್ತಿಯೊಬ್ಬರ ಮೂಲಕ ಮುಂದೆ ಬರಬಹುದು. ಸರಿಯಾದ ವ್ಯಕ್ತಿಯ ಸಹಕಾರದಿಂದ ದೊಡ್ಡ ಫಲ ಪಡೆಯುವ ಸಮಯ ಇದು. ವೃತ್ತಿಜೀವನದಲ್ಲಿ ಜವಾಬ್ದಾರಿ ಹೆಚ್ಚಾಗಬಹುದು. ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಗಮನಿಸುವ ಸಾಧ್ಯತೆ ಇದೆ. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರಿಗೆ ಹೊಸ ಅವಕಾಶ ಬರಬಹುದು.
ವ್ಯಾಪಾರಿಗಳಿಗೆ ಹೊಸ ಪಾಲುದಾರಿಕೆ ಅಥವಾ ಪ್ರಮುಖ ಗ್ರಾಹಕರ ಸಂಪರ್ಕ ಸಿಗಬಹುದು. ಹಣಕಾಸಿನಲ್ಲಿ ಆದಾಯವನ್ನು ಸ್ಥಿರಗೊಳಿಸುವ ಅವಕಾಶ ಸಿಗಬಹುದು. ಬಾಕಿ ಹಣ, ವೇತನ ಹೆಚ್ಚಳ ಅಥವಾ ಹೊಸ ಆದಾಯದ ಮೂಲದ ಬಗ್ಗೆ ಒಳ್ಳೆಯ ಸುದ್ದಿ ಬರಬಹುದು. ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಸಂಬಂಧಗಳಿಗೆ ಉತ್ತಮ ಬೆಂಬಲ ಇದೆ. ವಿವಾಹದ ಮಾತು ನಡೆಯುತ್ತಿರುವವರಿಗೆ ಮುಂದಿನ ಹಂತದ ಚರ್ಚೆ ಬರಬಹುದು. ಅವಿವಾಹಿತರಿಗೆ ಕುಟುಂಬದ ಪರಿಚಯ, ಕೆಲಸದ ಸ್ಥಳ ಅಥವಾ ಸ್ನೇಹಿತರ ಮೂಲಕ ಒಳ್ಳೆಯ ವ್ಯಕ್ತಿಯ ಪರಿಚಯವಾಗಬಹುದು. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮಹತ್ವ ಸಿಗುತ್ತದೆ. ಆತ್ಮವಿಶ್ವಾಸ ನಿಧಾನವಾಗಿ ಹೆಚ್ಚಾಗುತ್ತದೆ. ಹಿಂದೆ ತಡೆದಿದ್ದ ಭಯವನ್ನು ಮೀರಿ ಮುಂದೆ ಸಾಗಲು ಸಿದ್ಧರಾಗುತ್ತೀರಿ. ಆಗಸ್ಟ್ 12ರ ಸೂರ್ಯಗ್ರಹಣದ ಸುತ್ತಮುತ್ತ ಹಳೆಯ ಭಯಗಳು, ಗುಪ್ತ ವಿಚಾರಗಳು, ಹಂಚಿಕೊಂಡ ಹಣ ಮತ್ತು ಮನಸ್ಸಿನಲ್ಲಿರುವ ಒತ್ತಡಗಳನ್ನು ಮರುಪರಿಶೀಲಿಸುವ ಸಂದರ್ಭ ಬರಬಹುದು. ಆರೋಗ್ಯದಲ್ಲಿ ಅತಿಯಾದ ಕೆಲಸದಿಂದ ದೇಹ ದಣಿಯಬಹುದು. ಒತ್ತಡ, ನಿದ್ರೆ ಮತ್ತು ಆಹಾರದ ಕಡೆ ಗಮನ ಕೊಡಿ. ಮಕರ ರಾಶಿಗೆ ಪರಿಹಾರವಾಗಿ ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆಯ ದೀಪ ಹಚ್ಚಿ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಶುಭ ಬಣ್ಣ ನೀಲಿ. ಶುಭ ಸಂಖ್ಯೆ 8. ವಾರದ ಮಂತ್ರ ಓಂ ಶಂ ಶನೈಶ್ಚರಾಯ ನಮಃ. ಇನ್ನು ನಿಮ್ಮ ರಾಶಿಗೆ ಹೊಂದುವ ಕ್ರಿಸ್ಟಲ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ನಿಮ್ಮ ಜೀವನದಲ್ಲಿ ಇರುವ ಅಡೆತಡೆಗಳಿಂದ ಹೊರಬಂದು ಸ್ಥಿರವಾಗಿ ಮುಂದೆ ಸಾಗಬೇಕು ಅನ್ನಿಸುತ್ತಿದ್ದರೆ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಜಾತಕದ ಪ್ರಕಾರ ನಿಮಗೆ ಹೊಂದುವ ಕ್ರಿಸ್ಟಲ್ ಅನ್ನು ಕಸ್ಟಮೈಸ್ ಮಾಡಿಸಿಕೊಳ್ಳಬಹುದು. ನಿಮ್ಮ ಅಗತ್ಯಕ್ಕೆ ತಕ್ಕ ಆಯ್ಕೆಗಾಗಿ ನಮ್ಮನ್ನು ಸಂಪರ್ಕಿಸಿ. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವಾರ ಸ್ವತಃ ತಮ್ಮನ್ನು ಬದಲಾಯಿಸಿಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ. ಬಹಳ ದಿನಗಳಿಂದ ಅನುಭವಿಸುತ್ತಿದ್ದ ಗೊಂದಲ, ಒತ್ತಡ ಅಥವಾ ಒಂದೇ ರೀತಿಯ ಪರಿಸ್ಥಿತಿಯಿಂದ ಹೊರಬಂದು ಹೊಸ ನಿರ್ಧಾರ ತೆಗೆದುಕೊಳ್ಳುವ ಸಮಯ ಇದು. ಹೊಸ ಆಸೆಗಳು ಮತ್ತು ದೊಡ್ಡ ಗುರಿಗಳು ಮೂಡಬಹುದು. ಆದರೆ ಯಾವ ಅವಕಾಶ ನಿಜವಾಗಿಯೂ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಗುರುತಿಸುವುದು ಬಹಳ ಮುಖ್ಯ. ವೃತ್ತಿಜೀವನದಲ್ಲಿ ಸ್ಪರ್ಧೆ ಹೆಚ್ಚಾಗಬಹುದು, ಆದರೆ ಅದನ್ನು ಎದುರಿಸುವ ಸಾಮರ್ಥ್ಯವೂ ಇದೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಜವಾಬ್ದಾರಿ ಅಥವಾ ಹೊಸ ಕೆಲಸ ಸಿಗಬಹುದು. ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಅಥವಾ ಹೊಸ ಸಂಪರ್ಕಗಳು ಬರಬಹುದು. ಹೊಸ ರೀತಿಯ ವ್ಯಾಪಾರದಿಂದ ಲಾಭ ಪಡೆಯುವ ಅವಕಾಶ ಇದೆ. ಹಣಕಾಸಿನಲ್ಲಿ ಸಾಲ, ಬಾಕಿ ಹಣ, ಕೆಲಸದ ಮೂಲಕ ಆದಾಯ ಮತ್ತು ಹಳೆಯ ಹಣಕಾಸಿನ ಸಮಸ್ಯೆಗಳನ್ನು ಸರಿಪಡಿಸುವ ಅವಕಾಶ ಸಿಗಬಹುದು. ಅನಗತ್ಯ ಸಾಲ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಕೆಲವೊಮ್ಮೆ ದೂರದ ಭಾವನೆ ಉಂಟಾಗಬಹುದು. ಆದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸ್ಪಷ್ಟವಾಗಿ ಮಾತನಾಡಿದರೆ ಗೊಂದಲ ನಿವಾರಣೆಯಾಗಬಹುದು. ಅವಿವಾಹಿತರಿಗೆ ಹೊಸ ವ್ಯಕ್ತಿಯ ಪರಿಚಯವಾಗಬಹುದು. ಆದರೆ ಆಕರ್ಷಣೆ ಮಾತ್ರ ನೋಡಿ ಸಂಬಂಧವನ್ನು ನಿರ್ಧರಿಸಬೇಡಿ. ಕುಟುಂಬದಲ್ಲಿ ಜವಾಬ್ದಾರಿ ಹೆಚ್ಚಾಗಬಹುದು. ಈ ವಾರ ನಾನು ನಿಜವಾಗಿಯೂ ಏನು ಬಯಸುತ್ತೇನೆ ಎಂಬ ಪ್ರಶ್ನೆ ಗಂಭೀರವಾಗಬಹುದು. ಹಳೆಯ ಅಭ್ಯಾಸ ಅಥವಾ ಬೆಳವಣಿಗೆಗೆ ಅಡ್ಡಿಯಾಗಿರುವ ವಿಷಯದಿಂದ ದೂರವಾಗುವ ನಿರ್ಧಾರ ತೆಗೆದುಕೊಳ್ಳಬಹುದು. ಆಗಸ್ಟ್ 12ರ ಸೂರ್ಯಗ್ರಹಣದ ಸುತ್ತಮುತ್ತ ಸಂಬಂಧಗಳು, ಪಾಲುದಾರಿಕೆ ಮತ್ತು ಇತರರೊಂದಿಗೆ ಸಂಬಂಧದ ಸ್ವರೂಪದ ಬಗ್ಗೆ ಮಹತ್ವದ ಅರಿವು ಬರಬಹುದು. ಆರೋಗ್ಯದಲ್ಲಿ ಕೆಲಸದ ಒತ್ತಡ ಮತ್ತು ಅತಿಯಾದ ಚಿಂತನೆ ಕಡಿಮೆ ಮಾಡಿ. ನಿಯಮಿತ ನಿದ್ರೆ ಮತ್ತು ಆಹಾರಕ್ಕೆ ಗಮನ ಕೊಡಿ. ಕುಂಭರಾಶಿಗೆ ಪರಿಹಾರವಾಗಿ ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆಯ ದೀಪ ಹಚ್ಚಿ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಶುಭ ಬಣ್ಣ ಆಕಾಶ ನೀಲಿ. ಶುಭ ಸಂಖ್ಯೆ 4. ವಾರದ ಮಂತ್ರ ಓಂ ಶಂ ಶನೈಶ್ಚರಾಯ ನಮಃ. ಇನ್ನು ನಿಮ್ಮ ರಾಶಿಗೆ ಹೊಂದುವ ಕ್ರಿಸ್ಟಲ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಬೇಕು, ನಿಮ್ಮ ಯಶಸ್ಸಿಗೆ ಸರಿಯಾದ ಆಧ್ಯಾತ್ಮಿಕ ಬೆಂಬಲ ಬೇಕು ಅನ್ನಿಸುತ್ತಿದ್ದರೆ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಜಾತಕದ ಪ್ರಕಾರ ನಿಮಗಾಗಿ ಸೂಕ್ತವಾದ ಕ್ರಿಸ್ಟಲ್ ಅನ್ನು ಕಸ್ಟಮೈಸ್ ಮಾಡಿಕೊಡಬಹುದು. ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ಜವಾಬ್ದಾರಿ ಹೆಚ್ಚಾದರೂ ಅದೇ ಸಮಯದಲ್ಲಿ ಸ್ಥಾನಮಾನ ಮತ್ತು ಆತ್ಮವಿಶ್ವಾಸವೂ ಹೆಚ್ಚಾಗಲಿದೆ. ಬಹಳ ದಿನಗಳಿಂದ ಮಾಡುತ್ತಿರುವ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ವೃತ್ತಿಜೀವನದಲ್ಲಿ ನಿಧಾನವಾಗಿ ಆದರೆ ಖಚಿತವಾದ ಪ್ರಗತಿ ಕಾಣಬಹುದು. ಮೇಲಧಿಕಾರಿಗಳಿಂದ ಹೆಚ್ಚಿನ ಜವಾಬ್ದಾರಿ ಬರಬಹುದು. ಉದ್ಯೋಗ ಬದಲಾವಣೆ ಬಯಸುವವರಿಗೆ ಹೊಸ ಅವಕಾಶದ ಸೂಚನೆ ಸಿಗಬಹುದು. ವ್ಯಾಪಾರದಲ್ಲಿ ಹೊಸ ಯೋಜನೆ ಆರಂಭಿಸಲು ಉತ್ತಮ ಸಮಯ. ಸೃಜನಶೀಲತೆ ಮತ್ತು ಹೊಸ ಆಲೋಚನೆಗಳಿಂದ ಲಾಭ ಪಡೆಯಬಹುದು. ಹಣಕಾಸಿನಲ್ಲಿ ಆದಾಯವನ್ನು ನಿಧಾನವಾಗಿ ಸ್ಥಿರಗೊಳಿಸುವ ಪರಿಸ್ಥಿತಿ ಬರುತ್ತದೆ. ಪ್ರತಿಭೆ ಅಥವಾ ಹೆಚ್ಚುವರಿ ಕೌಶಲ್ಯದಿಂದ ಹಣ ಗಳಿಸುವ ಅವಕಾಶ ಸಿಗಬಹುದು. ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಉತ್ತಮ ಬೆಳವಣಿಗೆ ಸಾಧ್ಯ. ಭಾವನೆಗಳನ್ನು ಸಂಗಾತಿಯೊಂದಿಗೆ ಹಂಚಿಕೊಂಡರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಅವಿವಾಹಿತರಿಗೆ ಪ್ರೀತಿಯ ಸಂಬಂಧ ಆರಂಭವಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಮನೆ ಬದಲಾವಣೆ, ದುರಸ್ತಿ, ವಾಹನ ಖರೀದಿ ಅಥವಾ ಆಸ್ತಿಗೆ ಸಂಬಂಧಿಸಿದ ಚರ್ಚೆ ಬರಬಹುದು. ಜೀವನವನ್ನು ಹೆಚ್ಚು ಗಂಭೀರವಾಗಿ ನೋಡುತ್ತೀರಿ. ಯಾರಿಗಾಗಿ ಸಮಯ ಕೊಡಬೇಕು,
ಯಾವ ಗುರಿಗಾಗಿ ಕೆಲಸ ಮಾಡಬೇಕು ಮತ್ತು ಯಾವ ವಿಷಯವನ್ನು ಬಿಡಬೇಕು ಎಂಬುದರ ಬಗ್ಗೆ ಸ್ಪಷ್ಟತೆ ಹೆಚ್ಚಾಗುತ್ತದೆ. ಆಗಸ್ಟ್ 12ರ ಸೂರ್ಯಗ್ರಹಣದ ಸುತ್ತಮುತ್ತ ಪ್ರೀತಿ, ಸೃಜನಶೀಲತೆ, ಮಕ್ಕಳ ವಿಷಯ, ವಿದ್ಯಾಭ್ಯಾಸ ಮತ್ತು ಭವಿಷ್ಯದ ಆಸೆಗಳು ಹೊಸ ರೀತಿಯಲ್ಲಿ ಕಾಣಿಸಿಕೊಳ್ಳಬಹುದು. ನಿಮ್ಮೊಳಗಿನ ಪ್ರತಿಭೆಯನ್ನು ಇತರರೊಂದಿಗೆ ಹೋಲಿಸಿಕೊಳ್ಳದೆ ಬಳಸಿಕೊಳ್ಳಿ. ಆರೋಗ್ಯದಲ್ಲಿ ದೇಹದ ದಣಿವು ಅಥವಾ ನಿಧಾನಗತಿಯ ಅನುಭವವಾಗಬಹುದು. ನಿದ್ರೆ, ಆಹಾರ ಮತ್ತು ದೈನಂದಿನ ವ್ಯಾಯಾಮವನ್ನು ನಿರ್ಲಕ್ಷಿಸಬೇಡಿ. ಮೀನ ರಾಶಿಗೆ ಪರಿಹಾರವಾಗಿ ಗುರುವಾರ ಗುರು ಅಥವಾ ವಿಷ್ಣುವಿಗೆ ಹಳದಿ ಹೂವು ಅರ್ಪಿಸಿ. ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಶುಭ ಬಣ್ಣ ಹಳದಿ. ಶುಭ ಸಂಖ್ಯೆ 3. ವಾರದ ಮಂತ್ರ ಓಂ ನಮೋ ನಾರಾಯಣಾಯ. ಇನ್ನು ನಿಮ್ಮ ರಾಶಿಗೆ ಹೊಂದುವ ಕ್ರಿಸ್ಟಲ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ನಿಮ್ಮ ರಾಶಿ, ನಕ್ಷತ್ರ ಮತ್ತು ಜಾತಕಕ್ಕೆ ಸರಿಹೊಂದುವ ಕ್ರಿಸ್ಟಲ್ ಬೇಕಿದ್ದರೆ, ಎಲ್ಲರಿಗೂ ಒಂದೇ ಆಯ್ಕೆ ಮಾಡುವ ಬದಲು ನಿಮಗಾಗಿ ಕಸ್ಟಮೈಸ್ ಮಾಡಿಸಿದ ಕ್ರಿಸ್ಟಲ್ ಪಡೆಯಬಹುದು. ನಿಮ್ಮ ಅದೃಷ್ಟದಲ್ಲಿ ಬದಲಾವಣೆ ತರಬೇಕು, ಯಶಸ್ಸಿನ ಕಡೆ ಮುಂದೆ ಸಾಗಬೇಕು ಅಥವಾ ಜೀವನದಲ್ಲಿರುವ ಸಮಸ್ಯೆಗಳಿಂದ ಹೊರಬರಬೇಕು ಅನ್ನಿಸುತ್ತಿದ್ದರೆ, ನಿಮ್ಮ ಜಾತಕದ ಪ್ರಕಾರ ಸರಿಯಾದ ಆಯ್ಕೆಯನ್ನು ತಿಳಿದುಕೊಳ್ಳಲು ನಮ್ಮನ್ನು ಸಂಪರ್ಕಿಸಿ. ಇದರೊಂದಿಗೆ ಆಗಸ್ಟ್ 9ರಿಂದ 15ರವರೆಗೆ 12 ರಾಶಿಗಳ ವಾರದ ರಾಶಿಫಲ ಮುಗಿಯಿತು. ಈ ವಾರ ನಿಮ್ಮ ರಾಶಿಗೆ ಏನು ಫಲ ಸಿಕ್ಕಿದೆ ಎಂಬುದನ್ನು ಗಮನಿಸಿ, ಆದರೆ ನಿಮ್ಮ ವೈಯಕ್ತಿಕ ಜಾತಕದ ದಶಾ, ಭುಕ್ತಿ ಮತ್ತು ಗ್ರಹಸ್ಥಿತಿಗಳ ಆಧಾರದ ಮೇಲೆ ಫಲಿತಾಂಶಗಳು ಬದಲಾಗಬಹುದು ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಮತ್ತು ನಿಮಗೆ ಪದೇ ಪದೇ ಒಂದೇ ರೀತಿಯ ಸಮಸ್ಯೆಗಳು ಬರುತ್ತಿದ್ದರೆ, ಅದಕ್ಕೆ ಕಾರಣವೇನು ಮತ್ತು ಯಾವ ರೀತಿಯ ಮಾರ್ಗದರ್ಶನ ನಿಮಗೆ ಸೂಕ್ತವಾಗಬಹುದು ಎಂಬುದನ್ನು ತಿಳಿದುಕೊಳ್ಳಲು ವೈಯಕ್ತಿಕ ಟ್ಯಾರೋ ರೀಡಿಂಗ್ ಅಥವಾ ಆಕಾಶಿಕ್ ರೀಡಿಂಗ್ ಪಡೆಯಬಹುದು. ಜಾತಕದಲ್ಲಿ ಯಾವುದೇ ಗ್ರಹದೋಷ ಅಥವಾ ಅಡೆತಡೆ ಇದೆ ಎಂದು ತಿಳಿದುಕೊಳ್ಳಬೇಕಾದರೆ, ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ನಿಮ್ಮ ಜಾತಕವನ್ನು ಪರಿಶೀಲಿಸಬಹುದು. ನಿಮ್ಮ ಹೆಸರು ಮತ್ತು ಜನ್ಮದಿನಾಂಕದ ಆಧಾರದ ಮೇಲೆ ನ್ಯೂಮರಾಲಜಿ ಮೂಲಕವೂ ನಿಮ್ಮ ಜೀವನದ ಕೆಲವು ಮಾದರಿಗಳನ್ನು ಅರ್ಥಮಾಡಿಕೊಳ್ಳಬಹುದು. ಮತ್ತು ನಿಮ್ಮ ರಾಶಿ, ನಕ್ಷತ್ರ ಮತ್ತು ಜಾತಕಕ್ಕೆ ಸರಿಹೊಂದುವ ಕಸ್ಟಮೈಸ್ ಮಾಡಿದ ಕ್ರಿಸ್ಟಲ್ ಬೇಕಿದ್ದರೆ, ಅದರ ಬಗ್ಗೆ ತಿಳಿದುಕೊಳ್ಳಲು ನಮ್ಮನ್ನು ಸಂಪರ್ಕಿಸಬಹುದು. ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇರಲಿ, ಅದರಿಂದ ಹೊರಬರಲು ಸರಿಯಾದ ಮಾರ್ಗದರ್ಶನವನ್ನು ಹುಡುಕುವುದು ಮೊದಲ ಹೆಜ್ಜೆ. ಧನ್ಯವಾದಗಳು. ಶುಭವಾಗಲಿ.